Hi viewers, welcome to Baswa ITA Manvi. So ಇವತ್ತಿನ ಕ್ಲಾಸಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಪಾರ್ಟ್ ನಂಬರ್ 27ನಲ್ಲಿ ನಾವು ಇಫ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಥಿಯರಿಟಿಕಲಿ ನಾವು ತಿಳ್ಕೊಳ್ಳೋಣ. ಓಕೆ ವಿವರ್ಸ್, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಅಂದರೆ ಕ್ಲಾಸ್ ನಂಬರ್ 26ಅಲ್ಲಿ ನಾವು ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಅದರಲ್ಲಿ ನಾವು ಫಸ್ಟ್ ಒನ್ ಡಿಸಿಷನ್ ಮೇಕಿಂಗ್ ಆರ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಬಗ್ಗೆ. ಸೊ ಅದರಲ್ಲಿ ನಾವು ಇಫ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜಸ್ಟ್ ಥಿಯರಿಟಿಕಲ್ ನಾವು ತಿಳ್ಕೊಳ್ಳೋಣ. ಓಕೆ ವರ್ಸ್, ಸೊ ನೋಡ್ಬೋದು ವಾಟ್ ಈಸ್ ಇಫ್ ಸ್ಟೇಟ್ಮೆಂಟ್. ಸೊ ಈ ಇಫ್ ಸ್ಟೇಟ್ಮೆಂಟ್ಸ್ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಆಗಿ ನಾವು ನೋಡ್ಕೊಳ್ಬೋದು. ಯಾವ ರೀತಿಯಿಂದಪ್ಪ ಅಂತಂದರೆ, ಸೊ ಇಫ್ ಸ್ಟೇಟ್ಮೆಂಟ್ ಯಾವ ರೀತಿಯಿಂದ ವರ್ಕ್ ಆಗುತ್ತೆ, ಯಾವ ರೀತಿಯಿಂದ ನಮಗೆ ಔಟ್ಪುಟ್ ಅನ್ನೋದು ಕೊಡ್ತದೆ, ಸೊ ಅನ್ನೋದು ನಾವು ಇಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ ವರ್ಸ್, ಫಸ್ಟ್ ಒನ್ ಇಲ್ಲಿ ನಾನು ಇಫ್ ಅನ್ನೋದು ಕೀ ಹಾಕಿದ್ದೀನಿ. ಅಂದರೆ ನೀವೆಲ್ಲ ಕೀವರ್ಡ್ಸ್ ಅಂತ ಕೇಳಿದಿರಲ್ಲ, ಲಾಸ್ಟ್ ಟೈಮ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೊಂದು ಇಫ್ ಕೀ ಅನ್ನೋದಿದೆ, ರಿಸರ್ವ್ಡ್, ಇದು ರಿಸರ್ವ್ ಆಗಿರ್ತದೆ. ಸೊ ಇಫ್ ಸ್ಟೇಟ್ಮೆಂಟ್ ಒಳಗಡೆ ನಾನು ಟೆಸ್ಟ್ ಕಂಡೀಷನ್ ಹಾಕ್ತೀನಿ. ಟೆಸ್ಟ್ ಕಂಡೀಷನ್ ಅಂತಂದರೆ ದಟ್ ಈಸ್ ಕಾಲ್ಡ್ ಬುಲಿಯನ್ ಎಕ್ಸ್ಪ್ರೆಷನ್ಸ್, ಅಂತ ದಟ್ ಮೀನ್ಸ್ ಟ್ರೂ ಆರ್ ಫಾಲ್ಸ್. ಓಕೆ, ಬುಲಿಯನ್ ಎಕ್ಸ್ಪ್ರೆಷನ್ ಯಾವಾಗ ಬರುತ್ತಪ್ಪ ಅಂದರೆ ದಟ್ ಈಸ್ ಟ್ರೂ ಆರ್ ಫಾಲ್ಸ್ ಕಂಡೀಷನ್ ಅಂತ ತೋರಿಸೋ ಸಲುವಾಗಿ ನಾವು ಬುಲಿಯನ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ಇಫ್ ಸ್ಟೇಟ್ಮೆಂಟ್. ಓಕೆ ಇವರ್ಸ್, ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಅಂತ ನಾನು ಕೀಯನ್ನು ಹಾಕಿದ್ದೀನಿ. ಈ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಒಳಗೆ ನಾನು ಒಂದು ಟ್ರೂ ಆರ್ ಫಾಲ್ಸ್ ಕಂಡೀಷನ್ ಹಾಕಿದಾಗ ನಮಗೆ ಕರ್ಲಿ ಬ್ರೇಸಸ್, ಅಂದರೆ ಇದು ಟೋಟಲ್ ಒಂದು ಬ್ಲಾಕ್ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ, ಇದಕ್ಕೆ ಬ್ಲಾಕ್. ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಇದು ನಡುವೆ ಅಂತ ಇರೋದಕ್ಕೆ ನಾವು ಒಂದು ಬ್ಲಾಕ್. ಸೊ ಓಕೆ, ಸೊ ಇಫ್ ಸ್ಟೇಟ್ಮೆಂಟ್ ಇಫ್ ಕೀ ಹಾಕಿದ ತಕ್ಷಣ ನೆಕ್ಸ್ಟ್ ನಾವು ಟೆಸ್ಟ್ ಕಂಡೀಷನ್ ಅಂತ ಹಾಕ್ತೀವಿ. ಸೊ ಯಾವುದಾದ್ರೂ ಆಗಿರ್ಬೋದು, ಐದರ್ 0 or 1. ಸೊ ದಟ್ ಈಸ್ ಬುಲಿಯನ್ ಎಕ್ಸ್ಪ್ರೆಷನ್ ನಾವು ಹಾಕಬೇಕಾಗುತ್ತೆ. ಓಕೆ, ಓಪನ್ ಬ್ರಾಕೆಟ್ ಇಲ್ಲಿ ನಾವು ಸ್ಟೇಟ್ಮೆಂಟ್ಸ್ನ ಹಾಕ್ತೀವಿ, 1 or more ಸ್ಟೇಟ್ಮೆಂಟ್ಸ್. ದಟ್ ಮೀನ್ಸ್ ಇಂಟೀಜರ್ ಎ, ಬಿ ಆ್ಯಂಡ್ ಸಮ್ ಮತ್ತು ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಅಂತೇಳಿ ನಾವು ಇಲ್ಲಿ ಕರ್ಲಿ ಬ್ರೇಸಸ್ ಒಳಗಡೆ ನಾವು ಸ್ಟೇಟ್ಮೆಂಟನ್ನು ನಾವು ಪ್ರೋಗ್ರಾಮ್ನ ಬರೀಬೇಕಾಗುತ್ತೆ. ಓಕೆ, ಸೊ ಈ ರೀತಿಯಿಂದ ಇಫ್ ಸ್ಟೇಟ್ಮೆಂಟ್ ಅನ್ನೋದು ಒಂದು ಟೆಸ್ಟಿಂಗ್ ಕಂಡೀಷನ್ ಮುಖಾಂತರ ನಾವು ಈ ರೀತಿಯಿಂದ ನಾವು ತಿಳ್ಕೊಳ್ಬೋದು ಅಂತೇಳಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಇದು ನಾವು ಸಿಂಟೆಕ್ಸ್ ಲೆಕ್ಕದಲ್ಲಿ ನಾವು ಹೇಳ್ಬೋದು, ಸಿಂಟೆಕ್ಸ್ ಈ ರೀತಿಯಿಂದ. ಸೊ ಫಸ್ಟ್ ಒನ್ ಇಲ್ಲಿ ನೋಡ್ಬೋದು, ಇಫ್ ಈಸ್ ಎ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಅಂದರೆ ಇಫ್ ಅನ್ನೋದು ಕಂಡೀಷನ್ ಅದರ ಕೆಲಸ ಏನಪ್ಪ ಅಂತಂದರೆ ಒಂದು ಡಿಸಿಷನ್ ಆಗಿ ರಿಸಲ್ಟ್ ಕೊಡುತ್ತೆ. ರಿಸಲ್ಟ್ ಅಂದರೆ ದಟ್ ಈಸ್ ಟ್ರೂ ಆರ್ ಫಾಲ್ಸ್ ಕಂಡೀಷನ್ ತೋರಿಸೋಕೆ ಇಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ದಟ್ ಈಸ್ ಕಾಲ್ಡ್ ಬುಲಿಯನ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್, ಇಫ್ ಸ್ಟೇಟ್ಮೆಂಟ್ಸ್ ಯೂಸಸ್ ಎ ಟೆಸ್ಟ್ ಕಂಡೀಷನ್. ಇಲ್ಲಿ ನೋಡ್ಬೋದು, ಇಫ್ ಸ್ಟೇಟ್ಮೆಂಟ್ ಯೂಸಸ್ ಎ ಟೆಸ್ಟ್ ಕಂಡೀಷನ್ ಟು ಕಂಟ್ರೋಲ್ ದ ಎಕ್ಸಿಕ್ಯೂಷನ್ ಆಫ್ ಕೋಡ್. ಓಕೆ, ಸೊ ಟೆಸ್ಟ್ ಕಂಡೀಷನ್ನ ಚೆಕ್ ಮಾಡೋ ಸಲುವಾಗಿ ನಾವು ಎಕ್ಸಿಕ್ಯೂಷನ್ ಆಗಬೇಕಾದಾಗ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ನ ಕೊಡ್ತೀವಿ ಇಲ್ಲಿ ಟೆಸ್ಟ್ ಕಂಡೀಷನಲ್ಲಿ. ಓಕೆ, so next one, if statements checks the given condition. If statements checks the given condition. So ನೋಡಿ viewers, ನೋಡಿ, if test expression is evaluated true, the statements inside the body of if are executed. ಸೊ ಇಲ್ಲಿ ನೋಡ್ಬೋದು, ಈ ಲೈನ್ ಸೆಂಟೆನ್ಸ್ಗೆ ಇಲ್ಲಿ ಟ್ರೂ ಏನಾದರೂ ಆಗಿತ್ತಂದರೆ, ಈ ಕಂಡೀಷನ್ ಟ್ರೂ ಆಗಿತ್ತಂದರೆ ಈ ಬ್ಲಾಕ್ನ ರನ್ ಮಾಡ್ತದೆ, ಪ್ರೋಗ್ರಾಮ್ನ ರನ್ ಮಾಡ್ತದೆ, ಆಮೇಲೆ ನಮಗೆ ಫೈನಲ್ ರಿಸಲ್ಟ್ ಕೊಡ್ತದೆ. ಅಕಸ್ಮಾತಾಗಿ ಇಫ್ ಟೆಸ್ಟ್ ಎಕ್ಸ್ಪ್ರೆಷನ್ ಈಸ್ ಇವ್ಯಾಲ್ಯುಯೇಟೆಡ್ ಟು ಫಾಲ್ಸ್, ಸ್ಟೇಟ್ಮೆಂಟ್ಸ್ ಇನ್ಸೈಡ್ ದಿ ಬಾಡಿ ಆಫ್ ಇಫ್ ಆರ್ ಸ್ಕಿಪ್ಡ್. ಸೊ ಈ ಟೆಸ್ಟ್ ಕಂಡೀಷನ್ ಏನಾದರೂ ಕೊಟ್ಟಿರುವಂಥ ವ್ಯಾಲ್ಯೂನ ಫಾಲ್ಸ್ ಆಗಿತ್ತಂದರೆ ಈ ಬ್ಲಾಕ್ನ ಸ್ಕಿಪ್ ಮಾಡ್ತದೆ. ನೆಕ್ಸ್ಟ್ ಇರುವಂಥ ಬ್ಲಾಕ್ನ ಚೆಕ್ ಮಾಡ್ತದೆ, ಅಲ್ಲಿ ಸ್ಟೇಟ್ಮೆಂಟ್ ಏನಾದರೂ ರಾಂಗ್ ಆಗಿತ್ತು, ಫಾಲ್ಸ್ ಆಗಿತ್ತು, ಅದನ್ನು ಸ್ಕಿಪ್ ಮಾಡ್ತದೆ. ಸೊ ಅಲ್ಲಿ ನೆಕ್ಸ್ಟ್ ಥರ್ಡ್ ಒನ್ ಟೆಸ್ಟ್ ಕಂಡೀಷನ್ ಟ್ರೂ ಆಗಿತ್ತು, ಅದನ್ನು ಎಕ್ಸಿಕ್ಯೂಟ್ ಮಾಡ್ತದೆ, ಅದನ್ನು ಆ ಪ್ರೋಗ್ರಾಮ್ನ ರನ್ ಮಾಡ್ತದೆ. ಓಕೆ, ಇದ್ರ ಇಫ್ ಸ್ಟೇಟ್ಮೆಂಟ್ ಕೆಲಸ. ಓಕೆ ಇವರ್ಸ್, ನಾವು ಫ್ಲೋ ಚಾರ್ಟಲ್ಲಿ ಒಂದ್ಸಲ ಚೆಕ್ ಮಾಡೋಣ, ಯಾವ ರೀತಿ ಒಂದು ಡಯಾಗ್ರಾಮೆಟಿಕಲ್ ಆಗಿ ಒಂದು ಚೆಕ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಫ್ಲೋ ಚಾರ್ಟ್ ಆಫ್ ಇಫ್ ಸ್ಟೇಟ್ಮೆಂಟ್.
ಸೊ ಅದೇ ಇಲ್ಲಿ ನಾನು ಸಿಂಟೆಕ್ಸ್ ಅನ್ನೋದು ಕೊಟ್ಟಿದ್ದೀನಿ. ಇಫ್ ಟೆಸ್ಟ್ ಕಂಡೀಷನ್ ಟ್ರೂ ಆರ್ ಫಾಲ್ಸ್ ಕೊಡ್ಬೋದು. ಓಕೆ, true or false means that boolean expression, that is called if statement. Open bracket and one or more statements. ಇಲ್ಲಿ one or more statements ಅಂದ್ರೆ printf, scanf, ಸೊ ಇವೆಲ್ಲ ಕೊಡ್ತೀವಲ್ಲ ಅವು ಸ್ಟೇಟ್ಮೆಂಟ್ಸ್ ನ ಇಲ್ಲಿ ಬ್ಲಾಕ್ ಫ್ಲವರ್ ಬ್ರಾಕೆಟ್ ಒಳಗಡೆ ಕೊಡ್ತೀವಿ. ದಿಸ್ ಇಸ್ ಒಂದು ಬ್ಲಾಕ್ ಅಂತ ಕರಿತೀವಿ. ಸೊ ನೋಡಿ ವರ್ಸ್, ಇಲ್ಲಿ ನಾನು ಟೆಸ್ಟ್ ಕಂಡೀಷನ್ ಇಲ್ಲಿ ನಾನು ಡೈಮಂಡ್ ಶೇಪ್ ಅಲ್ಲಿ ತಗೊಂಡಿದ್ದೀನಿ. ಇದು ಸ್ಟಾರ್ಟ್ಅಪ್ ಅಂತ ಅರ್ಥ. ಇದು ಡೈಮಂಡ್ ಶೇಪ್ ಅಲ್ಲಿ ಏನಿದೆ ಅಲ್ವಾ, ದಟ್ ಈಸ್ ಸ್ಟಾರ್ಟ್ಅಪ್ ಕಂಡೀಷನ್. ಟೆಸ್ಟ್ ಕಂಡೀಷನ್ ಏನು ಕೊಡ್ತಾ ಇದ್ದೀನಿ, ಟ್ರೂ ಆಗಿರ್ಬೋದು ಮತ್ತು ಫಾಲ್ಸ್ ಆಗಿರ್ಬೋದು, ನಾನು ಅದನ್ನ ವ್ಯಾಲ್ಯೂ ಅನ್ನೋದು ಕೊಡ್ತಾ ಇದ್ದೀನಿ ಟೆಸ್ಟ್ ಕಂಡೀಷನ್. ಸೊ ಇಲ್ಲಿ ನಾ ಟ್ರೂ ವ್ಯಾಲ್ಯೂನ ಕೊಟ್ಟಾಗ ನಮ್ಮ ಯಾರೋ ಮಾರ್ಕ್ ಮುಖಾಂತರ ಇಫ್ ಬಾಡಿ, ಈ ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ ನೋಡಿ, ಇಫ್ ಬಾಡಿ ಯಾವ್ದು ಇರ್ಬೋದು, ಒನ್ ಆರ್ ಮೋರ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಓಕೆ, ಎಲಿಪ್ಸಿಸ್ ಸರ್ಕಲ್ ಶೇಪ್ ಇದೆ ಅಲ್ವಾ, ಎಂಡ್ ಸ್ಟೇಟ್ಮೆಂಟ್. ಇದು ಏನು ಎಂಡ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಈ ಸರ್ಕಲ್ ಅಥವಾ ಸರ್ಕಲ್ ಶೇಪ್ ಅಲ್ಲಿ ಇದೆ ಅಲ್ವಾ, ಇದಕ್ಕೆ ನಾವು ಎಂಡ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಬರಿಬೇಕಾಗ್ತದ. ಈ ಸ್ಟೇಟ್ಮೆಂಟ್ ನ ಇಫ್ ಬಾಡಿ ಒಳಗಡೆ ನಾವು ರೆಕ್ಟಾಂಗಲ್ ಶೇಪ್ ಅಲ್ಲಿ ಬರಬೇಕಾಗ್ತದ. ಡೈಮಂಡ್ ಶೇಪ್ ಅಲ್ಲಿ ಯಾವುದು ಟೆಸ್ಟ್ ಕಂಡೀಷನ್ ನಾವು ಬರಬೇಕಾಗ್ತದ. ಇದು ಫ್ಲೋ ಚಾರ್ಟ್. ಓಕೆ, ಡಯಾಗ್ರಾಮೆಟಿಕಲಿ ದಟ್ ಈಸ್ ಕಾಲ್ಡ್ ಫ್ಲೋ ಚಾರ್ಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಓಕೆ ವರ್ಸ್, ಈಗ ಫಸ್ಟ್ ಇಫ್ ಟೆಸ್ಟ್ ಕಂಡೀಷನ್ ಅಲ್ಲಿ ಟ್ರೂ ಆಗಿತ್ತಂದ್ರೆ ಈ ಬಾಡಿನ ರನ್ ಮಾಡ್ತದೆ. ಟ್ರೂ ಆಗಿದ್ರೆ ಈ ಬಾಡಿನ ರನ್ ಮಾಡ್ತದೆ. ರನ್ ಮಾಡಿ ನೆಕ್ಸ್ಟ್ ನಮ್ಗೆ ಔಟ್ಪುಟ್ ಅನ್ನೋದು ರಿಸಲ್ಟ್ ಕೊಡ್ತದೆ. ಸೊ ಅಕಸ್ಮಾತ್ ಈ ಟೆಸ್ಟ್ ಕಂಡೀಷನ್ ಅಲ್ಲಿ ಫಾಲ್ಸ್ ಅಂತ ಬಂದಾಗ ಡೈರೆಕ್ಟ್ ಆಗಿ ಈ ಬಾಡಿಯಲ್ಲಿ ಇರುವಂತದ್ದು ಈ ಸ್ಕಿಪ್ ಆಗಿ ನೆಕ್ಸ್ಟ್ ಲಾಸ್ಟ್ಗೆ ಎಂಡ್ ಇಫ್ ಅಂತ ಬರುತ್ತೆ. ಇನ್ನೊಂದು ಏನಾದರೂ ಸ್ಟೇಟ್ಮೆಂಟ್ ಇಫ್ ಬಾಡಿ ಏನಾದ್ರು ಕೊಟ್ಟಿತ್ತಂದ್ರೆ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ, ಇದು ಸ್ಕಿಪ್ ಆಗಿ ಅದನ್ನ ಮತ್ತೆ ಚೆಕ್ ಮಾಡಿ ಇಫ್ ಇಟ್ ಈಸ್ ಫಾಲ್ಸ್ ಆಗಿತ್ತಂದ್ರೆ ಅದನ್ನ ಮತ್ತೆ ಸ್ಕಿಪ್ ಮಾಡ್ತದೆ. ಅಕಸ್ಮಾತ್ ಟ್ರೂ ಆಗಿತ್ತಂದ್ರೆ ಇನ್ನ ಅದರ ಟ್ರೂ ಕಂಡೀಷನ್ ಚೆಕ್ ಮಾಡಿ ನೆಕ್ಸ್ಟ್ ನಮಗೆ ಎಂಡ್ ಇಫ್ ಅಲ್ಲಿ ನಮಗೆ ಸ್ಟೇಟ್ಮೆಂಟ್ ಅಂತ ಕೊಡ್ತದೆ. ಓಕೆ ವ್ಯೂವರ್ಸ್, ಸೊ ಈ ರೀತಿಯಿಂದ ನಾವು ಇಫ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಜಸ್ಟ್ ಥಿಯರಿಟಿಕಲಿ ಮತ್ತು ಫ್ಲೋ ಚಾರ್ಟ್ ಮುಖಾಂತರ ಜಸ್ಟ್ ನಾವು ಡಯಾಗ್ರಾಮೆಟಿಕಲಿ ನಾವು ಎಕ್ಸಾಂಪಲ್ ಸಮೇತ ನಾವು ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಿಂದ ನಾವು ಇನ್ಪುಟ್ ಕೊಟ್ಟು ಟೆಸ್ಟ್ ಕಂಡೀಷನ್ ಹಾಕಿ ಔಟ್ಪುಟ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ಸೊ ಪ್ರಾಕ್ಟಿಕಲ್ ಸಮೇತ ನಾವು ತಿಳ್ಕೊಳ್ಳೋಣ. ಓಕೆ ವ್ಯೂವರ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಬಸವ ITI ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.